ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಕ್ಷೇತ್ರದ ಜನರಿಗೆ ಏನ್ ಹೇಳ್ಬೋದು ಸರ್? ಮೊದಲನೇ ಸಂದೇಶ. ರಾಜ್ಯದಿಂದ ಕಾರ್ಯಕರ್ತರೆಲ್ಲ ಬಂದರು ದಾವಣಗೆರೆಗೆ. ಸೊ ಅವರೆಲ್ಲರ ಆಶೀರ್ವಾದ ಪಡ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಸಂತೋಷ. ಆರಂಭದಲ್ಲಿ ಸಾಕಷ್ಟು ಬಿಜೆಪಿ ಅಭ್ಯರ್ಥಿ ಲೀಡ್ ಅಲ್ಲಿ ಇದ್ರು. ಸೊ ಆ ಕ್ಷಣಗಳನ್ನ ನೆನಪು ಮಾಡ್ಕೊಂಡಾಗ ಯಾವ ರೀತಿಯಾಗಿತ್ತು ನಿಮ್ಮ ರಿಯಾಕ್ಷನ್? ನಮ್ಮ ಅಜ್ಜರ ಎಲೆಕ್ಷನ್ ಅಲ್ಲೂ ಹಿಂಗೆ ಐತ್ರಿ ಸರ್. ಫಸ್ಟ್ 5-6 ರೌಂಡ್ಸ್ ಅವ್ರು ಲೀಡ್ ಆಗ್ತಾರೆ. ಅದಾದ್ಮೇಲೆ ನಾವು ನುಗ್ಗಿ ಮುಂದೆ ಹೋಗ್ಬಿಡ್ತೀವಿ ಸರ್. ಸೊ ಈಗ ಫೈನಲಿ ಶಾಸಕರಾಗಿದ್ದೀರಿ. ಸೊ ಜನರು ಯಾವೆಲ್ಲ ಸಮಸ್ಯೆಗಳನ್ನು ಹೇಳಿದ್ರು, ಸೊ ಅವುಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಯಾವೆಲ್ಲ ಹೆಜ್ಜೆಗಳು ನೀಡ್ತೀರಿ? ನಮ್ಮ ಸ್ಲಮ್ ಬೋರ್ಡಿಂದ ಇರಲಿ, ಆಶ್ರಯ ಯೋಜನೆಯಿಂದ ಇರಲಿ, ಹಕ್ಕುಪತ್ರಗಳು ಕೊಡೋದಿರಲಿ, ಸರ್ಕಾರನೂ ಎಲೆಕ್ಷನ್ ಮುಂಚೆ 100 ಕೋಟಿ ಅನುದಾನ ಬಜೆಟ್ ಮಾಡಿದ್ದಲ್ರಿ ಸರ್. ಸೊ ಅದರಿಂದ ಚೂರು ಇದು ಹೆಲ್ತ್ ಕೇರ್ ಪರವಾಗೇನೆ ಚೂರು ಖರ್ಚು ಮಾಡೋಣ. ಆಮೇಲೆ ಅದು ಬೇಡಿಕೆ ಏನೈತಿ ಅದು ಸಿಗ್ತದ್ರಿ ಜನಕ್ಕೆ. ಪ್ರಮುಖವಾಗಿ ಸರ್, ಗ್ರಾಮೀಣ ಭಾಗದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ನೀವು ನೋಡಿದ್ರಿ? ನೀವು ಬರಿಗಾಲಲ್ಲಿ ಸುತ್ತಾಡಿದ್ರಿ. ಏನ್ ಸಮಸ್ಯೆ ಏನಂದ್ರೆ ಸರ್, ಎಲ್ಲರೂ ಜಾಸ್ತಿ ಜನ ರೈತರೆ ಸರ್. ಅದು ಚಾನಲ್ ನೀರು ಏನೈತಲ್ರಿ ಸರ್, ಅದು ಮುಟ್ಟಕ್ಕೆ ಟೈಮ್ ತಗೊಳ್ತದ್ರಿ ಸರ್. ನೀರಿಂದು ಏನೈತಿ ಸರ್, ಅವ್ರಿಗೆ ನೀರು ಮುಟ್ಟೋದು ಅದು ಒಂದು ನಾವು ಒತ್ತಡ ಕೊಡಬೇಕು. ಅಂದ್ರೆ ಜನರಿಗೆ ಕೊಟ್ಟರು ಭರವಸೆಗಳನ್ನೆಲ್ಲ ಈಡೇರಿಸ್ತೀರಿ ಸರ್. ಡೆಫಿನೆಟ್ಲಿ. ಶಾಸಕರಾಗಿದ್ದ ಶಾಮನೂರ್ ಅವರು 27,000 ಮತಗಳಿಂದ ಏನೋ ಲೀಡ್ ಅಲ್ಲಿ ಏನೋ ಗೆದ್ದಿದ್ರು. ಸೊ ಅವರಿಗೆ ನಿಮ್ಗೆ ತುಂಬಾ ಡಿಫ್ರೆನ್ಸ್, ನಿಮ್ದು ಲೀಡ್ ಕಡಿಮೆ ಆಯ್ತು. ಸೊ ಕಾರಣಗಳು ಏನಿರಬಹುದು? ಇಲ್ಲ, ಕಾರಣಗಳು ನೀವು ನ್ಯೂಸ್ ಅವರೇ ಎಲ್ಲದು ಹೊರಗೆ ಹಾಕ್ತಿದ್ರ. ನಂದು ರಿಕ್ವೆಸ್ಟ್ ಏನಂದ್ರೆ ಇನ್ನೊಂಚೂರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ರೆ ಎಲ್ಲದು ಹೊರಗೆ ಬರ್ತದೆ. ಬಿಜೆಪಿ ಅಭ್ಯರ್ಥಿ ಒಂದು ಆರೋಪ ಮಾಡ್ತಾರೆ, ನಿಮ್ಗೂ ಗೊತ್ತಿರ್ಬೋದು ಅನ್ಸುತ್ತೆ, ಅಕ್ರಮದ ಗೆಲುವು, ಅಧಿಕಾರಿಗಳು ಸರಿಯಾಗಿ ನಡ್ಕೊಂಡಿಲ್ಲ, ಬೇಜವಾಬ್ದಾರಿ ನಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದು ಎಲೆಕ್ಷನ್ ಕಮಿಷನ್ ಇರ್ತೈತಿ. ಸೊ ಎಲೆಕ್ಷನ್ ಕಮಿಷನ್ ಯಾರ ಕೈನಲ್ಲಿ ಐತ್ರಿ ಸರ್? ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಒಂದು ಸವಾಲು ನಿಮ್ಮ ಮುಂದಿದೆ. ಸೊ ಆ ವಿಚಾರದಲ್ಲಿ ಶಾಸಕರಾಗಿ ಯಾವೆಲ್ಲ ಹೆಜ್ಜೆಗಳು ನೀಡ್ತೀರಿ? ಅಂದ್ರೆ ಎಲ್ಲ ಕಮ್ಯುನಿಟಿ ಜನ ನಮ್ಮನ್ನು ಗೆಲ್ತಾರೆ ಸರ್. ಈಗ ಶಾಸಕರಾದ ನಂತರ ನಿಮ್ಮ ವೈಯಕ್ತಿಕವಾಗಿ ಯೋಜನೆಗಳು ಏನೇನು ಸರ್? ಸೊ ನೀವು ನೋಡಿ, ಅದು ದಾವಣಗೆರೆ ಈಗ ವಿದ್ಯಾ ಕೇಂದ್ರ ಆಗಿಬಿಟ್ಟೈತೆ. ಹೆಲ್ತ್ ಕೇರ್ ನಲ್ಲೂ ದಾವಣಗೆರೆ ಬಹಳ ಮುಂದೆ ಐತೆ. ಸೊ ಅದು ಎಲ್ಲ ದಾವಣಗೆರೆ ದಕ್ಷಿಣಕ್ಕೂ ಮುಟ್ಟಬೇಕು, ಹಳ್ಳಿ ಮುಟ್ಟಬೇಕು, ಮುಟ್ತಾ ಐತೆ. ಈಗ ಅದನ್ನೇ ಮುಂದುವರಿಯನ್ರಿ ಸರ್. ರಾಜ್ಯದ 2 ಉಪಚುನಾವಣಾ ಫಲಿತಾಂಶ ಮೇ 4ರಂದು ಹೊರಬಿದ್ದಿರುವಂಥದ್ದು. ಅದರಲ್ಲಿ ಪ್ರಮುಖ ತೀವ್ರ ಜಿದ್ದಿನ ಕಣವಾಗಿದ್ದಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರಲ್ಲಿ ಇದೀಗ ಯುವ ಶಾಸಕರಾಗಿ ಸಮರ್ಥ ಶಾಮನೂರ್ ಅವರು ಆಯ್ಕೆಯಾಗಿರುವಂಥದ್ದು. ಸೊ ಅವರ ಗೆಲುವಿನ ಕುರಿತು ನಮ್ಮ ಜೊತೆ ಸಂತಸವನ್ನು ಹಂಚಿಕೊಳ್ಳಲು ಖುದ್ದು ಸಮರ್ಥ ಶಾಮನೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಕ್ಷೇತ್ರದ ಜನರಿಗೆ ಏನು ಹೇಳ್ಬೋದು ಸರ್? ಮೊದಲನೇ ಸಂದೇಶ. ಇಲ್ಲಿ ಅದೇ ನೆನ್ನೆನೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ವಿ. ಎಲ್ಲರೂ ನಮ್ಮ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ, ಆಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲರೂ, ಆಮೇಲೆ ನಮ್ಮ CM ಸಾಹೇಬರು, DCM ಸಾಹೇಬರು, ಆಮೇಲೆ ಎಲ್ಲ ಅಧ್ಯಕ್ಷರು, ಆಮೇಲೆ ಪೂರ್ತಿ ರಾಜ್ಯದಿಂದ ಕಾರ್ಯಕರ್ತರೆಲ್ಲ ಬಂದರು ದಾವಣಗೆರೆಗೆ. ಸೊ ಅವರೆಲ್ಲರ ಆಶೀರ್ವಾದ ಪಡ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಅಂದರೆ ಸರ್, ನಿಮಗೆ ಅನಿಸುತ್ತಾ ಸರ್ ಇಷ್ಟು ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ, ಇಷ್ಟು ಇದರಲ್ಲಿ ಗೆಲ್ಬೋದು ಅಂತ? ಹ್ಞೂ ರೀ ಸರ್. ಇಲ್ಲ, ಅದು ಕಾನ್ಫಿಡೆನ್ಸ್ ಯಾವಾಗಲೂ ಇತ್ತು ಸರ್, ಯಾವಾಗಲೂ ಇತ್ತು. ಆಮೇಲೆ ಜನನೂ ಅದು ನಮ್ಮದು ನಮ್ಮ ಅಜ್ಜಾರಂದು, ನಮ್ಮ ಅಪ್ಪಂದು ಅವರೆಲ್ಲ ಕೆಲಸಗಳು ನೋಡಿ, ಆಮೇಲೆ ನಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಎಲ್ಲ ಪಾರ್ಟಿ ವರ್ಕರ್ಸ್ ಭಾಳ ಹುಮ್ಮಸ್ಸಿಂದನೇ ಕೆಲಸ ಮಾಡಿದ್ರು ಸರ್. ಸೊ ಅದು ಖುಷಿ ಕೊಡ್ತು. ಎಸ್, ಡೆಫಿನೆಟ್ಲಿ. ಅಂದರೆ ಸರ್, ಈಗ ನೂತನವಾಗಿ ಶಾಸಕರಾಗಿದ್ದೀರಿ. ಸೊ ಆರಂಭದ ಅಂದರೆ ಈಗ ನಾವು ಕೌಂಟಿಂಗ್ ದಿನದ ನೋಡಬೇಕಾದ್ರೆ ಆರಂಭದಲ್ಲಿ ಸಾಕಷ್ಟು BJP ಅಭ್ಯರ್ಥಿ ಲೀಡಲ್ಲಿದ್ದರು. ಸೊ ಆ ಕ್ಷಣಗಳನ್ನ ನೆನಪು ಮಾಡ್ಕೊಂಡಾಗ ಯಾವ ರೀತಿಯಾಗಿತ್ತು ನಿಮ್ಮ ರಿಯಾಕ್ಷನ್? ಇರ್ರಿ ಸರ್, ಅದು ಆ್ಯಕ್ಚುಲಿ ಏನಾಗ್ತೈತಿ, ಅದು ವಾಸ್ತವಿಕತೆ ಹಂಗೆ ಐತ್ರಿ ಸರ್ ನಮ್ಮ ಬೂತ್ಗಳಿಂದು. ಸೊ ಯಾವಾಗಲೂ ಫಸ್ಟ್ 5-6 ರೌಂಡ್ಸು ಆ ಬೂತ್ಗಳು ಎಲ್ಲವೂ ಚೂರು BJP ಸ್ಟ್ರಾಂಗ್ ಹೋಲ್ಡ್ ಏರಿಯಾಸ್ನಲ್ಲಿ ಇದ್ದಾವೆ. ಬಟ್ ಈ ಸತಿ BJP ಸ್ಟ್ರಾಂಗ್ ಹೋಲ್ಡ್ ಏರಿಯಾಸ್ನಲ್ಲೂ ನಾವು ಕಾಂಗ್ರೆಸ್ ಅವರು ಚೂರು ಕಾಂಗ್ರೆಸ್ ಪರವಾಗಿ ಒತ್ತ ಕೊಟ್ಟಿವ್ರಿ ಸರ್. ಆಮೇಲೆ ವೋಟ್ಸ್ನಲ್ಲೂ ಕಾಣ್ತಿದ್ದಾವ್ರಿ ಸರ್. ಬಟ್ ಆ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಅಳುಕು, ಭಯ ಆ ಥರ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ? ಇಲ್ಲ, ಆ್ಯಕ್ಚುಲಿ ಇಲ್ರಿ ಸರ್. ಯಾಕಂದರೆ ನಮ್ಮ ಅಜ್ಜರ ಎಲೆಕ್ಷನಲ್ಲೂ ಹೆಂಗೆ ಐತ್ರಿ ಸರ್. ಫಸ್ಟ್ 5-6 ರೌಂಡ್ಸು ಅವ್ರು ಲೀಡ್ ಆಗ್ತಾರೆ. ಅದಾದ್ಮೇಲೆ ನಾವು ನುಗ್ಗಿ ಮುಂದೆ ಹೋಗ್ಬಿಡ್ತೀವ್ರಿ ಸರ್. ಅಂದರೆ ನಿಮ್ದು ಯಾವಾಗ ಲೀಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆ ಒಂದು ನಿಮ್ಮ ಕಾರ್ಯಕರ್ತರು ಜೋಶು ಪ್ಲಸ್ ನಿಮ್ದು ಯಾವ ರೀತಿ ರಿಯಾಕ್ಷನ್ ಇತ್ತು ಸರ್? ಡೆಫಿನೆಟ್ಲಿ ಸರ್. ಯಾಕಂದರೆ ಇದು ಕಾಮನ್ ರೀ ಸರ್. ನಮ್ಮದು ದಾವಣಗೆರೆ ಪ್ರತಿ ಎಲೆಕ್ಷನ್ ನೀವು ನೋಡಿಬಿಡ್ರಿ, ಫಸ್ಟ್ 5 ರೌಂಡ್ಸು ಇದು BJP ಕ್ಯಾಂಡಿಡೇಟ್ ಲೀಡ್ ಆಗ್ತಾರೆ. ಅದಾದ್ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲೀಡ್ ಶುರು ಆದಮೇಲೆ ಮತ್ತೆ ಇಳಿಯಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ರೀ. ಸೊ ಅದೇ ಹಂಗೆ ಆಗ್ಬಿಡ್ತು, ಅದೇ ಸೃಷ್ಟಿ ಆಯಿತು, ನಾವು ಗೆದ್ವಿ ಸರ್.
ಸೊ ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ನಾವು ಒಂದ್ 2-3 ಸಾರಿ ಭೇಟಿ ಆಗಿದ್ವಿ ಅನ್ಸುತ್ತೆ. ಸೊ ಆ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ಆ ಬಿಸಿಲು, ಒಂದು ಕಾರ್ಯಕರ್ತರ ಹರ್ಷೋದ್ಗಾರ, ಆ ಪ್ರಚಾರದ ಕಣ, ಬರಿಗಾಲಲ್ಲಿ ನೀವು ನಡೆದದ್ದು, ಸೊ ಆ ದಿನಗಳನ್ನ ನೆನಪು ಮಾಡ್ಕೋಬೇಕಾದ್ರೆ ಯಾವ ರೀತಿ ಸರ್? ಇಲ್ಲಿ ಭಾಳ ಸಂತೋಷನೇ ಆಗ್ತದ್ರಿ ಸರ್, ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಮೇಲೆ ಅದಕ್ಕಿಂತ ನಾವು ಅಡ್ಡಾಡಕ್ಕಾರ ಅದೇ ಜಾಸ್ತಿ, ನೀವು ನೋಡ್ರಿ ಜಾಸ್ತಿ ನಾವು ಮನೆ ಅಡ್ಡಾಡೋದೆ ಚೂರು ಗ್ರಾಮ ಪಂಚಾಯತಿ ಸ್ಟೈಲ್ ಮಾಡೋಕ್ಕೆ ಇಷ್ಟಪಟ್ಟಿದ್ವಿ ನಮ್ಮ ಎಲೆಕ್ಷನು. ಆಮೇಲೆ ಅದು ವರ್ಕೌಟು ಆಯಿತು, ನಾವು ಗೆದ್ದ ಮೇಲೆ ಕಾಣ್ತೈತೆ ಅದು. ಆಮೇಲೆ ಜನಕ್ಕೆ ಅದೇ ಚೆನ್ನಾಗ್ರಿ ಸರ್, ಅವರು ಎಲ್ಲರ ಮನೆಗೆ ಹೋಗಬೇಕು, ಎಲ್ಲರ ಜೊತೆ ಒಂದು ಲೋಟ ಚಾಯ್ ಮಜ್ಜಿಗೆ ಏನಾರ ಕುಡಿದ್ರೇ ಅವ್ರ ಬೇಡಿಕೆಗಳು ಏನಿದಾವೆ ನಮ್ಮ ಮುಂದೆ ಇಡ್ತಾರೆ. ಆಮೇಲೆ ಸೊ ಅವೆಲ್ಲ ಈಗ ಮುಂದೆ ಕೆಲ್ಸಗಳು ಆಗ್ತವೆ ಅಂತ ಅವರಿಗೆ ಸಿಕ್ಕಾಪಟ್ಟೆ ಭರವಸೆ ಐತ್ರಿ ಸರ್. ಅಲ್ಲ, ನೀವೀಗ ಪ್ರಚಾರ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳಿದಾವೆ, ಜನರು ನಮ್ಮ ಜೊತೆ ಸಮಸ್ಯೆಗಳನ್ನ ಹಂಚ್ಕೊಂಡಿದ್ದಾರೆ, ನಾನು ಶಾಸಕನಾದ ನಂತರ ಅವ್ರನ್ನೆಲ್ಲ ಪರಿಹಾರ ಮಾಡೋ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀನಿ ಅಂತ ನೀವು ಹೇಳ್ತಿದ್ರಿ. ಸೊ ಈಗ ಫೈನಲಿ ಶಾಸಕರಾಗಿದ್ದೀರಿ, ಸೊ ಜನರು ಯಾವೆಲ್ಲ ಸಮಸ್ಯೆಗಳನ್ನ ಹೇಳಿದ್ರು, ಸೊ ಅವುಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಯಾವೆಲ್ಲ ಹೆಜ್ಜೆಗಳನ್ನ ಇಡ್ತೀರಿ ನೀವು? ನೋಡಿ ಸರ್, ಸೊ ಈಗ ನೆನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಅದೇ ಅಂದ್ವಿ ಸರ್. ಫಸ್ಟು ಹೌಸಿಂಗಿಂದು ಭಾಳ ಜನ ಇಟ್ಕೊಂಡಿದ್ರು, ಯಾಕಂದರೆ ನಿಮಗೂ ಅವಾಗೆ ಅದೇ ಹೇಳಿದೆ, ನಮ್ಮ ಇಂದಿರಾ ಗಾಂಧಿ ಅಮ್ಮರು ಹೇಳ್ದಂಗೆ ಕಪಟ ರೋಟಿ ಒಂದು ಅಂತರಕ್ಕೆ ಬಂದೈತೆ ರೀ ನಮ್ಮ ದೇಶನಲ್ಲಿ. ಈಗ ಮಕಾನ್ ಏನೈತಲ್ರಿ, ಇದು ಆಶ್ರಯದ ನೆರಳು ಎಲ್ಲರೂ ಅನುಭವಿಸ್ಬೇಕು. ಸೊ ಅದಕ್ಕೆ ನಮ್ಮ ಸ್ಲಮ್ ಬೋರ್ಡಿಂದ ಇರಲಿ, ಆಶ್ರಯ ಯೋಜನೆಯಿಂದ ಇರಲಿ, ಹಕ್ಕುಪತ್ರಗಳು ಕೊಡೋದಿರಲಿ, ಇವೆಲ್ಲ ಈ ಒಂದು ಮಲ್ಟಿ ಫ್ಯಾಸೆಟೆಡ್ ಅಪ್ರೋಚ್ ಇಟ್ಕೊಳ್ಳೋಣ. ಆಮೇಲೆ ಎಲ್ಲರಿಗೂ ಅದು ಆಶ್ರಯ ಏನೈತಿ ಎಲ್ಲರಿಗೆ ಮುಟ್ಟಬೇಕು ಅಂತ. ಅದು ಬಿಟ್ಟರೆ ಹೌಸಿಂಗ್ ಬಿಟ್ಟರೆ ಎಜುಕೇಷನಿಂದು ಕೇಳ್ತಿದ್ರು ಭಾಳ ಜನ. ಸೊ ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಗೆದ್ದಿರೋದನ್ನೇ ಹೇಳಿದರು, ಅದು ಕ್ಯಾಬಿನೆಟಿಂದ ಬಜೆಟ್ನಲ್ಲಿ ಬರ್ತೈತಿ ಒಂದು ವುಮೆನ್ಸ್ ಕಾಲೇಜಿಗೆ ದಾವಣಗೆರೆ ದಕ್ಷಿಣನಲ್ಲಿ. ಆಮೇಲೆ ಮೆಡಿಕಲ್ ಬಗ್ಗೆನೂ ಹೇಳ್ತಿದ್ರು. ಸೊ ನಮ್ಮ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಏನು ದಕ್ಷಿಣನಲ್ಲಿ ಐತಿ, ಅದನ್ನು ಚೂರು ಇಂಪ್ರೂವ್ ಮಾಡೋಣ ಅಂತ. ಸೊ ಈಗ ಸರ್ಕಾರನೂ ಎಲೆಕ್ಷನ್ ಮುಂಚೆ 100 ಕೋಟಿ ಅನುದಾನ ಬಜೆಟ್ ಮಾಡೈತಲ್ರಿ ಸರ್. ಸೊ ಅದರಿಂದ ಚೂರು ಇದ್ರ ಹೆಲ್ತ್ ಕೇರ್ ಪರವಾಗೇನೆ ಚೂರು ಖರ್ಚು ಮಾಡೋಣ. ಆಮೇಲೆ ಅದು ಬೇಡಿಕೆ ಏನೈತಿ ಅದು ಸಿಗ್ತೈತೆ ರೀ ಜನಕ್ಕೆ. ಪ್ರಮುಖವಾಗಿ ಸರ್, ಗ್ರಾಮೀಣ ಭಾಗದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ನೀವು ನೋಡಿದ್ರಿ? ನೀವು ಬರಿಗಾಲಲ್ಲಿ ಸುತ್ತಾಡಿದ್ರಿ ಎಲ್ಲ ಹಳ್ಳಿಗಳನ್ನು ನೀವು ನಿಮ್ಮ ಕ್ಷೇತ್ರದಲ್ಲಿ. ಸೊ ಆ ಸಂದರ್ಭದಲ್ಲಿ ನಾನು ಈ ಸಮಸ್ಯೆಯನ್ನು ಇಮಿಡಿಯೇಟ್ ನಾನು ಶಾಸಕರಾದ ನಂತರ ಬಗೆಹರಿಸಬೇಕು, ಇದು ಜನರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನೋ ಥರ ಸಮಸ್ಯೆಗಳು ಯಾವುದಾದ್ರು ನೀವು ನೋಡಿರೋ ಪ್ರಕಾರ ಅಲ್ಲಿ? ಉಂಟು ಸರ್. ಸೊ ಗ್ರಾಮೀಣದಲ್ಲಿ ಮೇನ್ ಸಮಸ್ಯೆ ಏನಂದರೆ ಸರ್, ಎಲ್ಲರೂ ಜಾಸ್ತಿ ಜನ ರೈತರೇ ಸರ್. ಸೊ ರೈತರಿದ್ದಾಗ ನಮ್ಮದು ಕುಕ್ವಾಡ, ಕೈದಾಳು ಈ ಊರುಗಳು ಕೊನೆ ಭಾಗಕ್ಕೆ ಬರ್ತಾವಲ್ರಿ ಸರ್, ಅದು ಚಾನಲ್ ನೀರು ಏನೈತಲ್ರಿ ಸರ್, ಅದು ಮುಟ್ಟಕ್ಕೆ ಟೈಮ್ ತಗೊತೈತ್ರಿ ಸರ್. ಯಾಕಂದರೆ ಮೇಲ್ಗಡೆ ಇರೋರೆಲ್ಲ ಊರುಗಳು ಅಲ್ಲಿ ಸರಿಯಾಗಿ ಮುಟ್ತೈತ್ರಿ ನೀರು. ಆಮೇಲೆ ಅವ್ರು ಉಪಯೋಗಿಸಿದ ಮೇಲೇ ಕೆಳಗೆ ಬರ್ತೈತ್ರಿ ಸರ್. ಸೊ ಇದು ಒಂದು ನೀರಿಂದು ಏನೈತ್ರಿ ಸರ್, ಅವ್ರಿಗೆ ನೀರು ಮುಟ್ಟೋದು ಅದು ಒಂದು ನಾವು ಒತ್ತಡ ಕೊಡಬೇಕು. ಆಮೇಲೆ ಎಸ್ಪೆಷಲಿ ಬೇಸಿಗೆ ತಿಂಗಳಿನಲ್ಲಿ, ಯಾಕಂದರೆ ಅಲ್ಲಿ ನಮ್ಮ ದಾವಣಗೆರೆ ದಕ್ಷಿಣದ ರೈತರು ಭಾಳ ಜನ ಈಗ ಮುಂಚೆ ಭತ್ತ ಬೆಳೆಸ್ತಿದ್ರು, ಕಬ್ಬು ಬೆಳೆಸ್ತಿದ್ರು, ಈಗ ಭಾಳ ಜನ ಅಡಿಕೆಗೆ ಬಂದಾರ್ರಿ ಸರ್. ಸೊ ಅಡಿಕೆಗೆ ಮುಖ್ಯವಾಗಿರೋದು ಈ 1-3 ತಿಂಗಳು ಬೇಸಿಗೆದು ಸರ್. ಸೊ ಇನ್ನು 1 ತಿಂಗಳೈತಿ, ನಾವೆಲ್ಲರೂ ಮಳೆಗೆ ಕಾಯ್ತಿದ್ದೀವಿ ರೀ ಸರ್. ಮಳೆ ಈ ಸತಿ ಚೆನ್ನಾಗಿ ಬರಲಿ ಅಂತಲೇ ನಾವೆಲ್ಲರದ್ದು ಬೇಡಿಕೆ ರೀ ಸರ್, ಪ್ರಾರ್ಥನೆ. ಮತ್ತೊಂದು ವಿಚಾರ, ನಾವು ಪ್ರಚಾರದ ಸಂದರ್ಭದಲ್ಲಿ ಭೇಟಿಯಾಗಿದ್ವಿ ನಿಮಗೆ, ಬಸ್ಸಾಪುರ ಅನಿಸುತ್ತೆ ಮೋಸ್ಟ್ಲಿ ಆ್ಯಕ್ಚುಲಿ. ಸೊ ನೀವು ಅಲ್ಲಿ ನಮಗೊಂದು ಸಮಸ್ಯೆ ಹೇಳಿದ್ರಿ, ರಿಂಗ್ ರೋಡ್ ಏನೋ ಸಮಸ್ಯೆ ಇದೆ ಅಲ್ಲಿ, ರಿಂಗ್ ರೋಡ್ ಆಗಬೇಕು, ಸೊ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಹೇಳಿದ್ರಿ. ಸೊ ಆ ಜನರಿಗೆ ಯಾವ ಭರವಸೆ ಕೊಡ್ತೀರಿ ನೀವು? ಹ್ಞೂ ಸರ್, ಇಲ್ಲ ಈಗ ಅದೇ ಅನ್ನದಾನ ಬಂದೈತಿ, ಈಗ ರಿಂಗ್ ರೋಡಿನ ಒಂದು ಭೂಮಿ ಪೂಜೆ ಮಾಡೋದೈತ್ರಿ ಸರ್. ಸೊ ಅದೆಲ್ಲ ಒಂದು ಈ ಬಸಪುರದಿಂದ, ಇಲ್ಲ ಇದು ನಮ್ಮ ಬೇತೂರು ಬ್ರಿಡ್ಜಿಂದ ಬಸಪುರದಿಂದ APMC ಅದು ಮಾಡಿದ್ರೆ ಪೂರ್ತಿ ಒಂದು ರಿಂಗ್ ರೋಡ್ ಆದಂಗೆ ಆಗ್ತದೆ ನಮ್ಮ ದಾವಣಗೆರೆನಲ್ಲಿ ಸರ್. ಆಮೇಲೆ ಅಜ್ಜಾರು ಲಾಸ್ಟ್ 3 ವರ್ಷ ಆಮೇಲೆ ಇದ್ದಾಗ ನಮ್ಮದು ರಾಜಾ ಸರ್ಕಲಿಂದ ಬೇತೂರು ಬ್ರಿಡ್ಜಿಗೆ ಕಂಪ್ಲೀಟ್ ಮಾಡ್ತೀರಿ ಸರ್. ಆಮೇಲೆ ಅಲ್ಲಿ ಏನಾಗಿತ್ತು, ಅಲ್ಲಿ ಭಾಳ ಸೆಟ್ಲ್ಮೆಂಟ್ಸ್ ಇದ್ವಿ ಸರ್ ರೋಡ್ನಲ್ಲಿ. ಸೊ ಅವರೆಲ್ಲರಿಗೂ ಮನೆಗಳು ಕೊಡಿಸ್ರಿ ಸರ್. ಸೊ 100-200 ಮನೆಗಳು ಅವರು ಕೊಡಿಸ್ಬಿಟ್ರು ಜನಕ್ಕೆ, ಬಡವರಿಗೆ. ಆಮೇಲೆ ಮನೆಗಳು ಕೊಟ್ಟು ಅವ್ರನ್ನ ಶಿಫ್ಟ್ ಎಲ್ಲ ಮಾಡಿಸಿ ಅವ್ರ ಮನೆಗಳು ಕಟ್ಕೊಂತಿದ್ದಾರೆ ಈಗ. ಸೊ ಈಗ ರಿಂಗ್ ರೋಡ್ ಇಲ್ಲಿ ತನಕ ಬಂದೈತಿ, ಈಗ ನಂದು ಕರ್ತವ್ಯ ಮುಂದುವರೆದ್ರಿ ಸರ್, ಅದಾಗ್ತದೆ ರೀ ಸರ್. ಅಂದರೆ ಜನರಿಗೆ ಕೊಟ್ಟರು ಭರವಸೆಗಳನ್ನೆಲ್ಲ ಈಡೇರಿಸ್ತೀರಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಈಡೇರಿಸ್ತೀರಿ. ಡೆಫಿನೆಟ್ಲಿ. ಅಂದರೆ ಶಾಸಕರಾಗಿದ್ದ ಶಾಮನೂರವರು 27,000 ಮತಗಳಿಂದ ಏನೋ ಲೀಡಲ್ಲಿ ಏನೋ ಗೆದ್ದಿದ್ರು. ಸೊ ಅವರಿಗೆ ನಿಮಗೆ ತುಂಬ ಡಿಫ್ರೆನ್ಸು, ನಿಮ್ಮದು ಲೀಡ್ ಕಡಿಮೆ ಆಯಿತು. ಸೊ ಕಾರಣಗಳು ಏನಿರಬಹುದು? ಇಲ್ಲ, ಕಾರಣಗಳು ನೀವು ನ್ಯೂಸ್ ಅವರೇ ಎಲ್ಲದು ಹೊರಗೆ ಹಾಕ್ತಿದ್ದೀರ. ನಂದು ರಿಕ್ವೆಸ್ಟ್ ಏನಂದರೆ ಇನ್ನೊಂಚೂರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿರಿ, ಎಲ್ಲದು ಹೊರಗೆ ಬರ್ತೈತಿ. ಅಲ್ಲ ನಿಮ್ಮ ಪ್ರಕಾರ ಸರ್? ಇಲ್ರಿ ಸರ್, ನಮ್ಮ ಪ್ರಕಾರ ಇದು ಐ ಥಿಂಕ್ ಭಾಳ ನಮ್ಮ ವೋಟ್ಸು ಇದು 3ನೇ ಪಾರ್ಟಿಗೆ
ಹೋಗ್ಬಿಟ್ವು. ಬಟ್ BJP ಕಾಂಗ್ರೆಸ್ ಮಧ್ಯಾಹ್ನ ನೋಡಿದ್ರೆ ನಮ್ದು ಏನೆಲ್ಲ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್ಸ್ ಇದ್ವು ಅದನ್ನು ಮೇಂಟೈನ್ ಮಾಡಿದ್ವಿ ರೀ. ಅವು ಯಾವ BJPಗೆ ಹೋಗಲಿಲ್ಲ. ಆಮೇಲೆ BJP ಏನು ಸ್ಟ್ರಾಂಗ್ ಹೋಲ್ಡ್ಸ್ ಇದ್ವಲ್ಲ ರೀ ಸರ್, ಅವನ್ನ ನಾವು ವೀಕೆಂಡ್ ಮಾಡಿದ್ವಿ ಈ ಸತಿ. ಸೊ ನಂದು ಒಂದು ಎಕ್ಸಾಂಪಲ್ ಬೇಕಂದರೆ ನಮ್ಮದು ಒಂದು ಅಫಿಷಿಯಲ್ ಏರಿಯಾ ನಮ್ಮದು DCM KB ಎಕ್ಸ್ಟೆನ್ಷನ್ ಅದು ಒಂದು ವಾರ್ಡ್ ರೀ ಸರ್. ಸೊ ಆ ವಾರ್ಡ್ನಲ್ಲಿ ಯಾವಾಗಲೂ BJP ಲೀಡ್ ಆಗ್ತಿತ್ತು. ಈ ಸತಿನೂ ಲೀಡ್ ಆಯಿತು, ಬಟ್ ಮಾರ್ಜಿನ್ ಕಮ್ಮಿ ಆಗಿಬಿಡ್ತು ಸರ್. ಸೊ ಅಂಥವೆಲ್ಲ ನೋಡಿದ್ರೆ ನಾವು ಆ್ಯಕ್ಚುಲಿ ಎಲೆಕ್ಷನಲ್ಲಿ ಜಾಸ್ತಿ ಗ್ರೌಂಡ್ ಕವರ್ ಮಾಡೀವಿ ಸರ್. ಆ್ಯಂಡ್ ನೆಕ್ಸ್ಟ್ ಎಲೆಕ್ಷನ್ ಒಳಗೆ ನಾನು ನೆನ್ನೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅದೇ ಅಂದೆ, ಒಂದು ಸತಿ ಗೆದ್ದ ಮೇಲೆ ಎಲ್ಲ ಮತಗಳು ನನ್ನವೇ, ಯಾಕಂದರೆ ಎಲ್ಲರೂ ಸೇವೆ ಮಾಡೋದು ನನ್ನ ಕರ್ತವ್ಯ. ಸೊ ಅದು ಮಾಡ್ಕೊತ ಮುಂದೆ ಬರ್ತೀನಿ. ಆಮೇಲೆ ಮುಂದೆ ಲೀಡ್ ಇನ್ನೂ ಜಾಸ್ತಿ ಆಗ್ತದೆ ರೀ ಸರ್. ನಮ್ಮ ಅಜ್ಜದು ಫಸ್ಟ್ ಎಲೆಕ್ಷನ್ ಐ ಥಿಂಕ್ 94 ಇತ್ತು ರೀ ಸರ್. ಸೊ ಆವಾಗ ಗೊಂದಲ ಭಾಳ ಇತ್ತು. ಆವಾಗೂ ಅಜ್ಜರು ಐ ಥಿಂಕ್ 1000 ಚಿಲ್ಲರೆ ವೋಟಿಂದ ಗೆದ್ರು ಸರ್. ಸೊ ಈಗ ಸ್ಟಾರ್ಟಿಂಗು ಇದು ನ್ಯೂಸ್ನಲ್ಲಿ ಚೂರು ಸೆಟ್ ಬ್ಯಾಕ್ ಹಂಗೆ ತೋರಿಸಿದ್ದಾರೆ, ಬಟ್ ಇದು ಸೆಟ್ ಬ್ಯಾಕ್ ಅಲ್ಲ, ಇದು ಗೆಲುವೆ. ಆಮೇಲೆ ಮುಂದೆ ಎಲ್ಲರನ್ನ ನಾನು ಪಡ್ಕೊತೀನಿ ರೀ ಸರ್, ಎಲ್ಲ ವೋಟ್ಸನ್ನು. ಮತ್ತೊಂದು ವಿಚಾರ, ಈಗ ಚುನಾವಣಾ ಫಲಿತಾಂಶ ಹೊರಬಂದ ನಂತರ BJP ಅಭ್ಯರ್ಥಿ ಒಂದು ಆರೋಪ ಮಾಡ್ತಾರೆ, ನಿಮಗೂ ಗೊತ್ತಿರ್ಬೋದು ಅನ್ಸುತ್ತೆ, ಅಕ್ರಮದ ಗೆಲುವು, ಅಧಿಕಾರಿಗಳು ಸರಿಯಾಗಿ ನಡ್ಕೊಂಡಿಲ್ಲ, ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇಲ್ರಿ ಸರ್, ನನಗೇನಂದರೆ ಏನೈತಿ ಸ್ಪಷ್ಟವಾಗಿ ಮಾತಾಡ್ಬೇಕ್ರಿ ಸರ್. ಈಗ ಇದ್ರ ಬಗ್ಗೆ ಅವ್ರು ಅಲಿಗೇಷನ್ಸ್ ಏನು ಮಾಡ್ತಿದಾರಲ್ರಿ ಸರ್, ಅದಕ್ಕೆ ಅವರು ಒಂದು ಚೈನ್ ಆಫ್ ಕಮಾಂಡ್ ಇರ್ತೈತಿ, ಇದು ಎಲೆಕ್ಷನ್ ಕಮಿಷನ್ ಇರ್ತೈತಿ. ಸೊ ಎಲೆಕ್ಷನ್ ಕಮಿಷನ್ ಯಾರ ಕೈನಲ್ಲಿ ಐತ್ರಿ ಸರ್, ಇವೆಲ್ಲ ಅವ್ರು ತಿಳ್ಕೊಂಡು ಚೈನ್ ಆಫ್ ಕಮಾಂಡ್ ಏನೈತಿ, ಪ್ರೋಟೋಕಾಲ್ ಏನೈತಿ, ಇದು ಮುಂದೆ ಹೆಂಗೆ ಒಯ್ಬೇಕು, ಅದೆಲ್ಲ ಅವರು ಕ್ಲಾರಿಟಿಯಿಂದ ಮಾತಾಡಲಿ. ಅಂದರೆ ಆರೋಪದಲ್ಲಿ ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಂತಾರೆ ಹೆಂಗೆ ನೀವು? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಆರೋಪದಲ್ಲಿ ಸ್ಪಷ್ಟತೆ ಇಲ್ಲ, ಬಟ್ ಯಾಕೆ ಆರೋಪ ಮಾಡ್ತಾ ಇರೋದು ಅಂತ ನೀವು ಅವರಿಗೆ ಕೇಳಬೇಕ್ರಿ ಸರ್, ನಾವು ಅವ್ರಿಗೆ ಕೇಳಿಲ್ಲ. ಸೊ ಅವ್ರ ಆರೋಪ ಸುಳ್ಳು ಅಂತೀರಿ ನನಗೆ? ಇಲ್ಲ, ಅದು ಏನಾರ ಇರಲಿ, ಅವ್ರು ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ರೀ ಸರ್, ನಾವೇನು ಮಾಡ್ತೀವಿ ನಾವು ಮಾಡ್ತೀವಿ ರೀ ಸರ್. ಅಲ್ಲ, ಈಗ ಅಲ್ಲಿ ಜಾಸ್ತಿ ಮುಸ್ಲಿಂ ಓಟ್ಗಳಿದ್ದಾವೆ. ಸೊ ಅಲ್ಲಿ ಮೋಸ್ಟ್ಲಿ ನೀವು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಒಂದು ಸವಾಲು ನಿಮ್ಮ ಮುಂದಿದೆ. ಸೊ ಆ ವಿಚಾರದಲ್ಲಿ ಶಾಸಕರಾಗಿ ಯಾವೆಲ್ಲ ಹೆಜ್ಜೆಗಳು ನೀಡ್ತೀರಿ? ಇಲ್ಲರಿ ಸರ್, ಈಗ ಈ ಎಲೆಕ್ಷನ್ನಲ್ಲಿನೂ ಮೆಜಾರಿಟಿ ಮುಸ್ಲಿಮ್ಸ್ ನಮ್ಮ ಕೈ ಹಿಡ್ದಾರೆ ಸರ್. ಆಮೇಲೆ ನಮ್ದು ಅದಕ್ಕೆ ಗೆಲ್ಲಿರೋದು ಸರ್, ಯಾಕಂದರೆ ಎಲ್ಲ ಕಮ್ಯುನಿಟಿ ಜನ ನಮ್ಮನ್ನು ಗೆಲ್ಸಿದ್ರು ಸರ್. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲರಿ ಸರ್. ಜನ ಬೇಜಾರಾಗಿರ್ಬೋದು, ಆದರೆ ಹ್ಞೂ ರೀ, ಇಲ್ಲ ಏನೂ ಕಾರಣ ಇಲ್ಲರಿ ಸರ್. ಅದು ನೋಡಿರಿ, ಜನ ಅವರು ಬೇರೆ ಪಕ್ಷಗಳು ನೀವು ನೋಡಿದ್ರೆ ಅವ್ರ ಪ್ರಚಾರನೇ ಹಂಗಿತ್ತು ಸರ್. ನಮ್ಮ ಪ್ರಚಾರ ಹೆಂಗಿತ್ತಂದರೆ ಅಭಿವೃದ್ಧಿ ಪರವಾಗಿ ನಾವು ಜಾಸ್ತಿ ಒತ್ತ ಕೊಡ್ತಿದ್ವಿ, ಅಭಿವೃದ್ಧಿ ಬಗ್ಗೆನೇ ಮಾತಾಡ್ತಿದ್ವಿ. ಆಮೇಲೆ ಎಲ್ಲರೂ ಬಂದು ನಮಗೆ ವೋಟ್ ಹಾಕ್ರಿ, ಎಲ್ಲ ವರ್ಗದ ಜನ ನಮ್ಮನ್ನು ಸಪೋರ್ಟ್ ಮಾಡಿರಿ ಅಂತ. ಸೊ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡ್ಯಾರಿ ಸರ್. ಈಗ ಮತ್ತೊಂದು ವಿಚಾರ, ಇದೇ ದಾವಣಗೆರೆ ವಿಚಾರ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ BJP ಅವರು ಹೇಳಿದ್ರು ನಾವು ಬರ್ತೀವಿ, ನಾವು ಗೆಲ್ತೀವಿ ಅಂತ. ಸೊ BJP ಯಾವೆಲ್ಲ ನಿಮಗೆ ವೀಕ್ನೆಸ್ ಪಾಯಿಂಟ್, ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು BJP ಅವ್ರದ್ದು ನೋಡ್ಬೇಕಾದ್ರೆ? ಈ ಓವರ್ ಆಲ್ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿನಕರವಾಗಿತ್ತು. ಹೇಳಿ ಸರ್, BJP ಪ್ಲಸ್ ಪಾಯಿಂಟು ವೀಕ್ನೆಸ್ ಪಾಯಿಂಟ್ಗಿಂತ ಅವ್ರು ಪ್ರತಿ ಎಲೆಕ್ಷನ್ ಹೇಳ್ತಾರೆ ಸರ್, ಗೆಲ್ತೀವಿ ಅಂತ. ಅದು ಖಾಯಂ, ಎಲ್ಲರೂ ಹೇಳ್ತಾರೆ ಗೆಲ್ತೀವಿ ಅಂತ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಯಾರು 100 ವೋಟ್ ತಗೊಂಡ್ರೆ ಅವರು ಹೇಳ್ತಾರೆ ಅವ್ರು ಗೆಲ್ತಾರೆ ಅಂತ. ಸೊ ಅದೊಂದು ಕಾನ್ಫಿಡೆನ್ಸ್ ಇರಬೇಕು ಚೆನ್ನಾಗಿ. ರಾಜಕೀಯದಲ್ಲಿ ಬರಬೇಕಾದ್ರೆ ಸ್ವಲ್ಪ ಓದಿರೋರು ಇರಬೇಕು, ಸ್ವಲ್ಪ ತಿಳ್ಕೊಂಡಿರೋರು ಇರಬೇಕು ಅನ್ನೋದಿದೆ. ಸೊ ನಿಮಗೆ ಅದೆಲ್ಲ ಇದೆ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಬಟ್ ಇಲ್ಲಿ ಈಗ ಶಾಸಕರಾದ ನಂತರ ನಿಮ್ಮ ವೈಯಕ್ತಿಕವಾಗಿ ಯೋಜನೆಗಳು ಏನೇನು ಸರ್, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಈ ರೀತಿ ಮಾಡಬೇಕು, ನನ್ನ ಕ್ಷೇತ್ರ ಜನರಿಗೆ ಇದು ನಾನು ಕೊಟ್ಟರೆ ಅನುಕೂಲ ಆಗುತ್ತೆ, ನನ್ನ ಹೆಸರನ್ನು ನೆನಪಿಡ್ತಾರೆ ಅನ್ನೋ ಒಂದು ಆ ರೀತಿಯಾದ ಯೋಜನೆಗಳು ಯಾವುದಾದ್ರು ಸರ್? ಇಲ್ಲ ಸರ್, ಸೊ ನಾವು ಹೇಳ್ದಂಗೆ ನಾನು ಮುಖ್ಯವಾಗಿ ನಮ್ಮ ಅಜ್ಜರು ಆಮೇಲೆ ಅಪ್ಪಾಜಿಗೆ ನೆನೆಸೋದು ಜನ ಹೌಸಿಂಗಿಂದಾನೆ. ಸೊ ಹೌಸಿಂಗ್ ಇರಲಿ, ಆಮೇಲೆ ಎಜುಕೇಷನ್ ಇರಲಿ, ಆಮೇಲೆ ಆಸ್ಪತ್ರೆದ ಆರೋಗ್ಯ ಸೇವೆ ಇರಲಿ. ಸೊ ನೀವು ನೋಡಿರೋ ದಾವಣಗೆರೆ ಈಗ ವಿದ್ಯಾ ಕೇಂದ್ರ ಆಗಿಬಿಟ್ಟೈತಿ, ಹೆಲ್ತ್ ಕೇರ್ನಲ್ಲೂ ದಾವಣಗೆರೆ ಭಾಳ ಮುಂದೆ ಐತಿ. ಸೊ ಅದು ಎಲ್ಲ ದಾವಣಗೆರೆ ದಕ್ಷಿಣಕ್ಕೂ ಮುಟ್ಟಬೇಕು, ಹಳ್ಳಿಗೂ ಮುಟ್ಟಬೇಕು, ಮುಟ್ತಾ ಐತಿ. ಈಗ ಅದನ್ನೇ ಮುಂದುವಯ್ಯನ್ರಿ ಸರ್. ಅಲ್ಲ, ನಿಮ್ಮ ಯೋಜನೆಗಳು ಸರ್, ನೀವು ಒಬ್ಬರು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಬೇರೆ ಕಡೆ ನೋಡಿದ್ರೆ ನಿಮಗೆ ಯಾವ್ದಾರ ಮಾರ್ಕೆಟ್ ಮಾಡೋಕ್ಕೆ ಒಂದೇನೋ ಕಟ್ಕೊಟ್ಟ ಅಂಥದ್ದೇನಾರ ಪ್ರಾಮಿಸ್ ಬೇಕು. ಬಟ್ ಅವೆಲ್ಲ ಫಸ್ಟ್ ಜನ ಸಂಪರ್ಕ ಇಟ್ಕೊಳ್ಳೋಣ, ಜನನ ಮೂಲಭೂತ ಸೌಲಭ್ಯಗಳು ಏನಿದ್ದಾವೆ ಅವೆಲ್ಲ ಬಗೆಹರಿಸೋಣ. ಅದಾದ್ಮೇಲೆ ಮಾಡೋಣ್ರಿ ಸರ್. ಅದಾದ್ಮೇಲೆ ನಿಮಗೆ ಒಂದು ದೊಡ್ಡದು ಏನಾರ ಗ್ಲಾಸ್ ಹೌಸ್ ಕಟ್ಟಿಕೊಟ್ಟ ಸಮರ್ಥು ಅಂತ ಟ್ಯಾಗ್ ಲೈನ್ ಬೇಕಂದರೆ ಅದು ಮುಂದೆ ಮಾಡೋಣ್ರಿ ಸರ್. ಅಂದರೆ ಜನರಿಗೆ ನೀವು ಯಾರು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಜನರ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ. ಸೊ ಅವ್ರಿಗೆ ನೀವು ಫೈನಲ್ ಆಗಿ ಹೇಳ್ಬೇಕಂದ್ರೆ, ಅಂದರೆ ಸಮಸ್ಯೆ ಇದ್ದಾಗ ನಿಮ್ಮನ್ನು ಎಲ್ಲಿ ಭೇಟಿ ಆಗಬೇಕು, ಶಾಸಕರ ಕಚೇರಿ ತೆಗಿತೀರಾ, ಹೆಂಗೆ ಏನು? ಹ್ಞೂ ರೀ ಸರ್. ಸೊ ಜನ ಜಾಸ್ತಿ ಈಗ ನಾವು ದಾವಣಗೆರೆ MCC B ಬ್ಲಾಕ್ನಲ್ಲಿ ಇರ್ತೀವಿ. ದಾವಣಗೆರೆ ಸೌತ್ನಲ್ಲಿ ಒಂದು ಆಫೀಸ್ ಬೇಕು ಅಂತ ಭಾಳ ಜನ ಬೇಡ್ಕೊಂತಿದ್ರು. ಸೊ ಅದು ಒಂದು ನಾವು ಈ ತಿಂಗಳು ಒಳಗೆ ಓಪನ್ ಮಾಡ್ತೀವಿ ರೀ ಸರ್. ಮತ್ತೊಂದು ಇದೇ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ
ಸಾಕಷ್ಟು ಗೊಂದಲಗಳು ನಡೆದವು, ಕ್ರಮಗಳಾದವು. ಸೊ ನಿಮಗೆ ಗೊತ್ತಿರೋ ಮುಸ್ಲಿಂ ನಾಯಕರ ಮೇಲೆ ಕ್ರಮಗಳಾದವು. ಆ ಮುಸ್ಲಿಂ ನಾಯಕರನ್ನ ವಾಪಸ್ ಕರೆದುಕೊರೋ ಒಂದು ವಿಚಾರವೂ ಸಹ ನಡೀತಾ ಇರುವಂಥದ್ದು. ಸೊ ಇದೆ ಅಂದರೆ ನಿಮ್ಮ ಚುನಾವಣೆ ವಿಚಾರದಲ್ಲಿ ಆಗಲ್ಲ ಇದಾಗಿದ್ದು. ಸೊ ನೀವು ಈ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಸರ್. ಇಲ್ರಿ ಸರ್, ಅದು ಮಜಾ ಏನು ಗೊತ್ತ್ರಿ ಸರ್, ಇದು ಊರಿನಲ್ಲಿ ಮತದಾರರು ಜನ ಎಲ್ಲ ನಾನು ನೋಡ್ದಂಗೆ ಎಲ್ಲರೂ ಭಾಳ ಆರಾಮಾಗಿರ್ತೀವಿ ಸರ್. ನಾವೆಲ್ಲರೂ ಕಟ್ಟೆನಲ್ಲಿ ಚಾಯ್ ಕುಡ್ಕೊಂತ, ಎಲ್ಲರೂ ಯಾವ್ದಾರ ಜಾತಿಯಲ್ಲಿ ಯಾವ್ದಾರ ಧರ್ಮಲ್ಲಿ ಜೊತೆಗೆ ಚಾಯ್ ಕುಡ್ಕೊಂತ ನಕ್ಕಂತ ಮಾತಾಡ್ಕೊಂತ ಮುಂದೋಗ್ತೀವಿ ಸರ್. ಎಲೆಕ್ಷನ್ ಬಂದಾಗೆ ಆಕಾಂಕ್ಷಿಗಳು ಯಾರೆಲ್ಲ ಇರ್ತಾರೆ ಅವರು ಇವೆಲ್ಲ ನೀವು ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ರೀ ಸರ್. ಬಟ್ ಅದು ಈಗ ಎಲೆಕ್ಷನ್ ಆದ ತಕ್ಷಣವೇ ನಾವೀಗೆಲ್ಲ ಮದುವೆಗಳು ಈಗ ಹೋದ ತಿಂಗಳು ಜಾಸ್ತಿ ಮದುವೆ ಸೀಸನ್ ಐತಲ್ರಿ ಸರ್. ಸೊ ಮದುವೆಗಳಿಗೆ ಹೋಗೋಕ್ಕಾರ ಇಲ್ಲಾಂದರೆ ನಾಮಕರಣಗಳು, ಗೃಹಪ್ರವೇಶಗಳು ಇವೆಲ್ಲ ಹೋಗೋಕ್ಕಾರ ನನಗೆ ಆಲ್ಮೋಸ್ಟ್ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್, ಆಮೇಲೆ ನನ್ನ ವಿರುದ್ಧ ಇರೋ BJP ಕ್ಯಾಂಡಿಡೇಟು ಸಿಕ್ಕಿದ್ರು, ST5 ಕ್ಯಾಂಡಿಡೇಟು ಸಿಕ್ಕಿದ್ರು. ಆರಾಮಾಗಿ ನೀಟಾಗಿ ಅಣ್ಣ ಆರಾಮಿದ್ದೀರಾ ಅವೆಲ್ಲ ಮಾತಾಡಾಯ್ತು ಸರ್. ಸೊ ಹಂಗೆ ಏನೂ ಇಲ್ರಿ ಸರ್. ಆಮೇಲೆ ನಾನು ಅವ್ರಿಗೆ ಅದೇ ಅಂದೆ, ರಿಸಲ್ಟ್ ಏನಾರ ಇರಲಿ ಜೊತೆಗೆ ಕೆಲಸ ಮಾಡೋಣ, ಜೊತೆಗೆ ಊರು ಬೆಳೆಸೋಣ ಅಂತ ಸರ್. ಬಟ್ ಈ ಕ್ರಮ ಆದವ್ರು ವಾಪಸ್ ಬರ್ಬೇಕಾ ಹಿಂಗೆ ಪಕ್ಷಕ್ಕೆ ಏನು ವಾಪಸ್ ಬಂದೆ ರೀ ಸರ್. ನೀವು ಒಂದ್ಸತಿ ಅವರು ನನಗೆ ಸಿಕ್ತಾಗ ನಾನು ಕರೀತೀನಿ, ನೀವು ನೋಡಿರಿ ಎಷ್ಟು ಆರಾಮಾಗಿ ನಾವೆಲ್ಲ ಚೇರ್ ಇಟ್ಕೊಂಡು ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ತೀವಿ. ಜಬ್ಬರ್ ಅವರು ಎಲ್ಲರೂ? ಹ್ಞೂ ರೀ, ಎಲ್ಲರೂ ಸರ್, ಎಲ್ಲರೂ ನಮ್ಮವ್ರೆ, ಎಲ್ಲರೂ ನಿಮ್ಮವರೇ, ಎಲ್ಲರೂ ನಮ್ಮವ್ರೆ. ಸೊ ಫೈನಲ್ ಆಗಿ ಸರ್, ಒಬ್ಬ ಯುವ ಶಾಸಕರಾಗಿ ಸೊ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋ ಮಾತಿದೆ. ಸೊ ನೀವು ಈಗ ರಾಜಕೀಯಕ್ಕೆ ಬಂದಿದ್ರಿ, ಶಾಸಕರಾಗಿದ್ರಿ. ಸೊ ಇನ್ ಫ್ಯೂಚರಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕಾದ್ರೆ ಸೊ ಯಾವೆಲ್ಲ ಅವರು ಪ್ಲ್ಯಾನನ್ನು ಹಾಕೋಬಹುದು ಅನ್ನೋದನ್ನು ನಿಮ್ಮ ಕಡೆಯಿಂದ ಹೇಳಬೇಕಾದ್ರೆ, ಜೊತೆಗೆ ನಿಮ್ಮ ಕ್ಷೇತ್ರಕ್ಕೆ ಯಾವೆಲ್ಲ ನೆಕ್ಸ್ಟ್ 3 ವರ್ಷಗಳಲ್ಲಿ ಯಾವ ರೀತಿಯಾಗಿ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡ್ತೀರಿ ಅನ್ನೋದು. ಇಲ್ಲ, ಡೆವಲಪ್ಮೆಂಟಿಂದಲೇ ಕವರ್ ಮಾಡಿದ್ವಿ ಅನಿಸುತ್ತೆ. ಬಟ್ ಯುವಕರಿಗೆ ಹೇಳಬೇಕಂದ್ರೆ ರಾಜಕೀಯಕ್ಕೆ ಬರೋ ಬಗ್ಗೆ ಯುವಕ್ರದ್ದು ಮೇನ್ ಸ್ಟ್ರೆಂತ್ ಏನಂದರೆ ಈ ಜನಸಂಪರ್ಕ ಇಟ್ಕೊಳದ್ರಿ ಸರ್. ಎಲ್ಲರೂ ಅದೇ ನೋಡ್ತಾರೆ ಸರ್. ಜನಕ್ಕೆ ಅದೇ ಮುಖ್ಯ. ಕೆಲಸಗಳು ಆಗಬೇಕು, ಆಮೇಲೆ ಅದ್ರ ಮೇಲೆ ನೀವು ಸಿಗಬೇಕು. ನೀವು ಸಿಗಲಿಲ್ಲ ಅಂದರೆ ಕೆಲ್ಸಗಳು ಏನು ಅಂತಲೂ ನಿಮಗೆ ತಿಳಿಯಲ್ರಿ ಸರ್. ಸೊ ಅದೇ ನಾನು ಯುವಕರಿಗೂ ಹೇಳೋದು. ಯಾಕಂದರೆ ಯುವಕರು ಭಾಳ ನಾನು ಅಡ್ಡಾಡ್ತೀನಲ್ರಿ ಸರ್. ಅವರು ಪಾಲಿಟಿಕ್ಸ್ನಲ್ಲಿ ಕಾಲಿಡಬೇಕಂದ್ರೆ ಅವರು ಇದರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಲ್ಲಾಂದರೆ ಕಾರ್ಪೊರೇಟರ್ ಆಗಿ ಆ ಸೈಡ್ ಕಂಡಿರ್ತಾರೆ ಸರ್. ಆಮೇಲೆ ಆ ಯುವಕರಿಗೂ ನಾನು ಯಾವಾಗಲೂ ಅದೇ ಅಡ್ವೈಸ್ ಮಾಡೋದು, ಏನು ಈ TV ಮಾಡೋದು, ಇಲ್ಲಿ ಏನಾರ ಇಲ್ಲಿ ಕರೀತಾರೆ ಅಲ್ಲಿ ಕರೀತೆ ಅದೆಲ್ಲ ಬಿಡು. ನಿನ್ನ ವಾರ್ಡ್ ಏನೈತಿ, ನಿನ್ನ ಗ್ರಾಮ ಏನೈತಿ ಅಡ್ಡಾಡ್ಕೊತ ಇರು. ಏನೇನು ಚಿಕ್ಕ ಸಮಸ್ಯೆಗಳಿಗೆ ಇದ್ದಾವೆ ನಮಗೆ ಗಮನಕ್ಕೆ ತರಿಸು, ನಾವೆಲ್ಲ ಬಗೆಹರಿಸೋಣ. ಹಂಗೆ ನೀನು ಬೆಳಿತೀಯ ಲೀಡರ್ ಆಗಿ ಅಂತ. ಸೊ ಆಮೇಲೆ ಭಾಳ ಯುವಕರು ಅದೇ ಮಾಡಿದ್ರಿ ಸರ್. ಹಂಗೆ ಅವರು ಹೆಸರು ಬರ್ತದ್ರಿ ಸರ್. ಸರಿ, ಇನ್ನೊಂದು ವಿಚಾರ, ಈ ತಮಿಳುನಾಡಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಾಜಕೀಯಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ TVK ಪಕ್ಷ ಅಷ್ಟು ಅಲ್ಲೇ ಆಲ್ಮೋಸ್ಟ್ ಆಲ್ ಆ ಪಕ್ಷಕ್ಕೆ ಯುವಕರೇ ವೋಟಿಂಗ್ ಹಾಕಿರೋದು. ಸೊ ಅದಕ್ಕೆ ಏನು ಹೇಳ್ಬೋದು ಸರ್ ನೀವು ನೋಡಿದ್ರೆ, ಅದನ್ನೆಲ್ಲ ನೀವು ನೋಡಿದ ಪ್ರಕಾರ? ಇಲ್ರಿ ಸರ್, ಅದು ತಮಿಳ್ನಾಡು ಎಲೆಕ್ಷನ್ಸು ಐ ಥಿಂಕ್ ಇದು ಚೂರು ಪಾಪ್ಯುಲಿಸಮ್ ಅಂತಾರೆ ಸರ್. ಸೊ ಪಾಪ್ಯುಲಿಸ್ಟಿಕ್ ಎಲೆಕ್ಷನ್ ಹಂಗೆ. ಸೊ ಜನ ಪಾರ್ಟಿ ನೋಡ್ತಾರೆ, ಜನ ನೀವು ವೋಟ್ ಮಾಡ್ತಾರೆ ನೀವೇ ಕವರ್ ಮಾಡ್ತೀರಿ ನ್ಯೂಸ್ ಅವರು. ನಿಮ್ಮ ಲೆಕ್ಕಾಚಾರ ಅದೇ ಇರ್ತೈತಿ. ಧರ್ಮ ನೋಡಿ ಜನ ವೋಟ್ ಹಾಕ್ತಾರೆ, ಜಾತಿ ನೋಡಿದ ವೋಟ್ ಹಾಕ್ತಾರೆ, ಅಭಿವೃದ್ಧಿ ನೋಡಿ ವೋಟ್ ಹಾಕ್ತಾರೆ. ಸೊ ಇವೆಲ್ಲ ನೋಡಿದಾಗ ಜನನೂ ಐ ಥಿಂಕ್ ಇದು ಆ ಕಲ್ಚರ್ ಐತೆ ಚೂರು ತಮಿಳ್ನಾಡಿನಲ್ಲಿ. ಸೊ ಆ ಪಾಪ್ಯುಲಿಸ್ಟ್ ಕ್ಯಾಂಡಿಡೇಟು ಅವರೇ ಎಲ್ಲ ವೋಟ್ಸ್ ಪಡ್ಕೊಂಡ್ರೆ. ಸಿನಿಮಾದಿಂದ ಹೆಂಗೆ ರಾಜಕೀಯ ಸರ್, ಅದು ನೀವು ಹೇಳ್ಬೇಕ್ರಿ ಸರ್, ನೀವು ಹೇಳ್ಬೇಕು. ಎಲ್ಲಿಂದ ಬರ್ಬೋದು ರೀ ರಾಜಕೀಯ ಸರ್? ಹ್ಞೂ ರೀ, ಎಲ್ಲಿಂದಾದ್ರೂ ಒಂದು ರಾಜಕೀಯ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಸರ್. ಈಗ ವಿಜಯ್ ಅವ್ರದ್ದು ಐ ಥಿಂಕ್ 1 ಸೀಟ್ ಅವ್ರ ಡ್ರೈವರ್ ಅವ್ರ ಮಗಂಗೆ ಕೊಟ್ಟರು ಸರ್. ಸೊ ಹಂಗೆಲ್ಲ ಎಲ್ಲರೂ ರಾಜಕೀಯದಲ್ಲಿ ಬೆಳ್ಕೊಂಬದಾರೆ ರೀ ಸರ್. ಸೊ ರಾಜಕೀಯದಲ್ಲಿ ಫಸ್ಟ್ ಮೇನ್ ಅದೇ ಜನ ಸಂಪರ್ಕ ಇಡಬೇಕು, ನಿಮ್ಮ ಮತದಾರರಿಂದ ವೋಟ್ ಕೇಳಬೇಕು, ವೋಟ್ ಹಾಕ್ಸ್ಬೇಕು ರೀ ಸರ್. ಸರ್ ಅನ್ಸುತ್ತಾ ನಿಮಗೆ ಒಂದು ಸ್ವಲ್ಪ TVK ವಿಚಾರ ಕೇಳಿದಾಗ ಚುನಾವಣೆ ಸಂದರ್ಭದಲ್ಲಿ ಏನಂತ ಈ ರೀತಿ ಗೆಲ್ಬಹುದು ಈ ರೀತಿ ಅಂತ? ಇಲ್ರಿ ಸರ್, ನಾವು ನಮ್ಮ ಎಲೆಕ್ಷನ್ನಲ್ಲೇ ಬಿಸಿ ಇದ್ವಿ ಸರ್. ಹ್ಞೂ ರೀ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.